ಅನೇಕರು ರಾಜನ್ ಕಳೆ ಕಣಯ್ಯ ಅಂತಾರೆ. ಆದರೆ ನಾನು ರಾಜ್ಕುಮಾರ್ ಅವರನ್ನು ಪ್ರಜಾಪ್ರತಿಭೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳಿ ರಾಜರಿಗೆ ಅವಮಾನ ಮಾಡ್ತಿಲ್ಲ ನಾನು, ಏಕೆಂದರೆ ಇದನ್ನು ಅಪವ್ಯಾಖ್ಯಾನ ಮಾಡಿಬಿಡ್ತಾರೆ ಎಷ್ಟೋ ಸಾರಿ. ಆದರೆ ಪ್ರಜಾಪ್ರತಿಭೆ ಯಾಕೆ ಅಂತಂದರೆ, ನಮ್ಮ ಪ್ರಜೆಗಳನ್ನು ನೋಡಿ, ನಮ್ಮ ಸಮಾಜವನ್ನು ನೋಡಿ, ಸಮಾಜದಲ್ಲಿರುವ ಸಮಸ್ತ ಸ್ತರಗಳನ್ನು ಚಿತ್ರದಲ್ಲಿ ಪ್ರತಿನಿಧಿಸಿದಂತಹ ಏಕೈಕ ಕಲಾವಿದ ಯಾರಾದರೂ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ರೈತನ ಪಾತ್ರ ಮಾಡಿದ್ದಾರೆ, ಕಾರ್ಮಿಕರ ಪಾತ್ರ ಮಾಡಿದ್ದಾರೆ, ಪ್ರಾಧ್ಯಾಪಕರ ಪಾತ್ರ ಮಾಡಿದ್ದಾರೆ, ದಲಿತರ ಪಾತ್ರ ಮಾಡಿದ್ದಾರೆ, ಚಕ್ರವರ್ತಿ ಪಾತ್ರ ಮಾಡಿದ್ದಾರೆ, ದೇವರ ಪಾತ್ರ ಮಾಡಿದ್ದಾರೆ, ಭಕ್ತನ ಪಾತ್ರ ಮಾಡಿದ್ದಾರೆ, ರಾಕ್ಷಸನ ಪಾತ್ರ ಮಾಡಿದ್ದಾರೆ, ಹಳ್ಳಿ ಪಾತ್ರ ಮಾಡಿದ್ದಾರೆ, ನಗರದ ಪಾತ್ರ ಮಾಡಿದ್ದಾರೆ. ಯಾವುದು ಮಾಡಿಲ್ಲ ಹೇಳಿ ಅವರು? ಹಾಗಾಗಿ ಅವರು ಇಡೀ ಪ್ರಜಾವಲಯವನ್ನು ಪ್ರತಿನಿಧಿಸಿದ್ದಾರೆ. ಬಹಳ ಬಹಳ ಮುಖ್ಯವಾದಂಥ ಅಂಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಜನಗಳ ಮನಸ್ಸಿನಲ್ಲಿ ಬೇರು ಬಿಟ್ಟಂತಹ ಮಹಾಪ್ರತಿಭೆ ಅದು. ಜನಗಳ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು.